ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಈ ಒಂದು ವಿಡಿಯೋ ಟೈಮ್ಲೆಸ್ ಆಗಿರುತ್ತೆ. ಇಲ್ಲಿ ಕೊಡುವಂತಹ ಗೈಡೆನ್ಸ್ ಟೈಮ್ಲೆಸ್ ಗೈಡೆನ್ಸ್ ಆಗಿರುತ್ತೆ. ಬಟ್ ನಾನು ಒಂದು ಟಿಪ್ ಹೇಳ್ತೀನಿ, ಅಂದರೆ ಒಂದು ರಿಚುವಲನ್ನು ಹೇಳ್ತೀನಿ. ಆ್ಯಂಡ್ ಮೋರ್ ಓವರ್ ನಾನು ಆಲ್ರೆಡಿ ಹೋಳಿ ರಿಲೇಟೆಡ್ ವೀಡಿಯೋಗಳನ್ನು ಮಾಡಿದ್ದೀನಿ. ದಯವಿಟ್ಟು ಹೋಗಿ ಅದನ್ನು ಚೆಕ್ ಮಾಡಿ. ವಿಡಿಯೋ ಎಂಡಲ್ಲಿ ಆ ವಿಡಿಯೋಗಳನ್ನು ಹಾಕ್ತೀನಿ. ಆ ರೆಮಿಡೀಸ್ಗಳನ್ನು ನೀವು ಫಾಲೋ ಮಾಡ್ಬೋದು. ಇವತ್ತು ನಾನು ಹೇಳ್ತಾ ಇರೋ ರೆಮಿಡಿ ಆಲ್ರೆಡಿ ಸಾಕಷ್ಟು ಸಲ ಹೇಳಿದ್ದೀನಿ. ಇದನ್ನು ಒಂದು ಬ್ಲ್ಯಾಕ್ ಕಲರ್ ಪೆನ್ನನ್ನು ತೊಗೊಂಡು ನಿಮ್ಮ ಸಮಸ್ಯೆ ಏನೇನೆಲ್ಲ ಇದೆ ಅದನ್ನು ಬರೆದು ಬರ್ನ್ ಮಾಡಬೇಕು ಅಂತ. ಬಟ್ ಇದನ್ನು ನೀವು ಹೋಳಿ ಟೈಮಲ್ಲಿ ಮಾಡೋದು ಇನ್ನೂ ಪವರ್ಫುಲ್ ಆಗಿರುತ್ತೆ. ನಿಮ್ಮ ಸಮಸ್ಯೆಗಳು ನೆಕ್ಸ್ಟ್ ಡೇಯಿಂದನೇ ಒಂದು ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಏನು ಮಾಡಬೇಕು ಅಂದರೆ, ನೀವು ಒಂದು ರೂಲ್ಡ್ ಪೇಜ್ ಅಥವಾ ಅನ್ರೂಲ್ಡ್ ಪೇಜ್ ಏನಾದರೂ ತೊಗೋಬೋದು, ಯಾವುದೇ ಥರದ ಪೇಪರ್ ಆದರೂ ತೊಗೋಬೋದು. ಬ್ಲ್ಯಾಕ್ ಕಲರ್ ಪೆನ್ನನ್ನೇ ತೊಗೋಬೇಕು. ಓಕೆನಾ? ಬ್ಲ್ಯಾಕ್ ಕಲರ್ ಪೆನ್ನನ್ನೇ ತೊಗೊಂಡು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ರಿಲೇಷನ್ಶಿಪ್ ಇಶ್ಯೂ ಇದೆ ಅಂತ ಅಂದ್ಕೊಳ್ಳಿ. ಅಂದರೆ ನೀವು ಮಲ್ಟಿಪಲ್ ರಿಲೇಷನ್ಶಿಪ್ಸ್ ಫೇಲ್ಯೂರ್ ಆಗಿರ್ತೀರ. ಸೊ ನಿಮ್ಮ ಜೀವನದಲ್ಲಿ ಅದೊಂದು ಸಮಸ್ಯೆ. ನಾನು ಯಾರನ್ನೇ ಪ್ರೀತಿಸೋಕೆ ಹೋದರೂ ಅವ್ರು ನನಗೆ ಕೈ ಕೊಟ್ಟು ಹೋಗ್ತಾರೆ ಅಥವಾ ಅವ್ರು ನನಗೆ ಹರ್ಟ್ ಮಾಡ್ತಾರೆ, ಅದು. ಆ್ಯಂಡ್ ಎಜುಕೇಷನ್ ಕಂಪ್ಲೀಟ್ ಆಗ್ತಾ ಇಲ್ಲ, ಯಾವುದಾದ್ರೂ ಎಕ್ಸಾಮ್ ಪಾಸ್ ಆಗಿಲ್ಲ, ಒಂದಕ್ಕಿಂತ ಹೆಚ್ಚು ಸಮಸ್ಯೆಗಳನ್ನು ಬರೀಬಹುದು, ಏನೂ ತೊಂದರೆ ಇಲ್ಲ. ಓಕೆನಾ? ಹೋಳಿ ಟೈಮಲ್ಲಿ ಹೋಳಿ ದಹನ್ ಅಂತ ಮಾಡ್ತಾರಲ್ವ, ಸೊ ಅಲ್ಲಿ ಫೈರ್ ವರ್ಕ್ ಎಲ್ಲ ಹಾಕಿ ಮಾಡಿರ್ತಾರೆ. ಅದನ್ನು ನಿಮ್ಮ ಊರುಗಳಲ್ಲಿ ಎಲ್ಲಿದೆ ನೋಡ್ಕೊಳ್ಳಿ. ಇನ್ ಕೇಸ್ ಆ ಹೋಳಿ ದಹನ್ ಸಿಗ್ತಿಲ್ಲ ನಿಮಗೆ, ನಿಮ್ಮ ಊರಲ್ಲಿ ಅದನ್ನು ಫಾಲೋ ಮಾಡಲ್ಲ, ಆ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವೇ 13ನೇ ತಾರೀಕು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬರೆದು ಒಂದು ಕ್ಯಾಂಡಲ್, ಯಾವ ಕಲರ್ ಕ್ಯಾಂಡಲ್ ಆದರೂ ಬಳಸ್ಬೋದು, ಕ್ಯಾಂಡಲಲ್ಲಿ ಬರ್ನ್ ಮಾಡಿ ಅದನ್ನು ಯೂನಿವರ್ಸಿಗೆ ಆ್ಯಶಸ್ನ ಬ್ಲೋ ಮಾಡಿ. ಇಲ್ಲ ಅಂತಂದರೆ ಯಾವುದಾದ್ರೂ ಗಿಡದ ಹತ್ರ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಡಸ್ಟ್ಬಿನ್ನಿಗೂ ಕೂಡ ನೀವು ಹಾಕ್ಬೋದು. ಓಕೆನಾ? ಇದರಲ್ಲಿ ನಿಮ್ಮದು ಚಾಯ್ಸ್, ಏನು ಬೇಕಿದ್ರೂ ನೀವು ಮಾಡ್ಬೋದು. ಬಟ್ ಹೋಳಿ ದಹನ್ ಇರುತ್ತೆ, ನಮ್ಮ ನಿಯರ್ ಬೈ ಇದೆ, ನಾನು ಮಾಡ್ತೀನಿ ಅನ್ನೋದಾದರೆ ಪೀರಿಯಡ್ಸ್ ಟೈಮಲ್ಲಿ ಮಾಡೋಂಗಿಲ್ಲ. ಬೇರೆ ಯಾವ ಟೈಮಲ್ಲಿ ಬೇಕಿದ್ರೂ ನೀವು ಈ ರೆಮಿಡಿನ ಮಾಡ್ಕೋಬೋದು. ಆ ಟೈಮಲ್ಲಿ ನಿಮಗೆ ಪೀರಿಯಡ್ಸಲ್ಲಿದ್ರೂ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ಹೋಳಿ ದಿನ ಮಾತ್ರ ನೀವು ಪೀರಿಯಡ್ಸಲ್ಲಿದ್ದರೆ ಈ ರೆಮಿಡಿನ ಮಾಡೋ ಹಾಗಿಲ್ಲ. ಹೋಳಿ ದಹನ್ ಹತ್ರ ಹೋಗಿ ನೀವು ಆ ಒಂದು ಪೇಪರನ್ನ ಹಾಕೋ ಹಾಗಿಲ್ಲ. ಓಕೆನಾ? ಬೇರೆ ಎನಿ ಟೈಮ್, ಈಗ ನಿಮಗೆ ಈ ವಿಡಿಯೋನ ನೀವು ಯಾವುದೋ ನವೆಂಬರ್ ತಿಂಗಳಲ್ಲಿ ನೋಡಿದ್ರಿ ಅಂತ ಅಂದರೆ ಆ ಟೈಮಲ್ಲಿ ಆರಾಮಾಗಿ ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ಬರೆದು ನಾ ಹೇಳ್ದಂಗೆ ಕ್ಯಾಂಡಲಲ್ಲಿ ಅದನ್ನು ಬರ್ನ್ ಮಾಡಿ ಹ್ಯಾಶಸ್ನ ನೀವು ಬಿಸಾಕ್ಬೋದು. ಓಕೆ? ಈಗ ಹೋಳಿ ಟೈಮಲ್ಲಿ ಮಾಡೋದ್ರಿಂದ ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ನಿಮ್ಮ ಎಲ್ಲ ಸಮಸ್ಯೆಗಳು ನೆಕ್ಸ್ಟ್ ಡೇಯಿಂದನೇ ಸೊಲ್ಯೂಷನ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಲೈಫಲ್ಲೇ ಇಲ್ಲ ಅನ್ನೋ ಥರ ಆಗುತ್ತೆ. ಇಂಥದ್ದೇ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಏನು ಬೇಕಿದ್ರೂ ಚೇಂಜಸ್ ಆಗ್ಬೋದು. ಓಕೆನಾ? ಹಾಗೆ ಜೊತೆಗೆ ನಾನು ಹೇಳ್ದಂಗೆ ಹೋದ ವರ್ಷದ ರೆಮಿಡೀಸ್ಗಳನ್ನು ಮಾಡ್ಕೊಳ್ಳಿ. ಸೊ ಇವತ್ತು ಇಲ್ಲಿ ಕಾರ್ಡ್ಸನ್ನು ಯಾಕೆ ಸ್ಪ್ರೆಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನೋಡೋಣ ನಿಮ್ಮ ಲೈಫಲ್ಲಿ ಯಾವ ಥರ ಕಲರ್ಫುಲ್ ಚೇಂಜಸ್ ಬರುತ್ತೆ ಅಂತ. ನೈಸ್. ಬೇಸಿಕಲಿ ನಿಮ್ಮಲ್ಲಿ ತುಂಬ ನೆಗೆಟಿವ್ ಥಿಂಕಿಂಗ್ ಇದೆ. ನೆಗೆಟಿವ್ ಥಿಂಕಿಂಗ್ ಅಂತ ಹೇಳಿದ್ರೆ, ಈ ಒಂದು ಸ್ಪಿರಿಚುವಲ್ ಜರ್ನಿಗೆ ಬಂದಾಗಿಂದ ನಿಮಗೆ ನೆಗೆಟಿವ್ ಥಿಂಕ್ ಮಾಡಬಾರ್ದು ಅಂತ ನೀವು ಅನ್ಕೋತೀರ. ಬಟ್ ನಿಮ್ಮ ಮನಸ್ಸು, ಒಳ ಮನಸ್ಸು ಏನಿದೆ, ಅದು ಒಂಥರ ಯಾವಾಗಲೂ ಬೇಡದೇ ಇರೋದನ್ನೇ ಆಲೋಚನೆ ಮಾಡ್ತಾ ಇರುತ್ತೆ ಅಂತ ಹೇಳ್ಬೋದು. ಓಕೆನಾ? ಆ್ಯಂಡ್ ನಿಮ್ಮ ಲೈಫಲ್ಲಿ ಹುಡುಗಿಯಿಂದ ಸಮಸ್ಯೆ ಇರ್ಬೋದು. ನೀವು ವಿಡಿಯೋ ನೋಡ್ತಾ ಇರೋರು ಹೆಣ್ಮಕ್ಳೇ ಆಗಿರ್ಬೋದು, ಗಂಡು ಮಕ್ಕಳೇ ಆಗಿರ್ಬೋದು. ಬಟ್ ನಿಮ್ಮ ಲೈಫಲ್ಲಿ ಹುಡುಗಿ ಕಡೆಯಿಂದ ಒಂದು ಪ್ರಾಬ್ಲಮ್ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಇಶ್ಯೂ ಇರ್ಬೋದು. ಈ ರೀತಿ ಏನೋ ಒಂದು, ಅದು ವರ್ಕ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಲವ್ ಮ್ಯಾಟರ್ ಆಗಿರ್ಬೋದು, ವಾಟ್ ಎವರ್, ಫಿನಾನ್ಷಿಯಲ್ ಮ್ಯಾಟರ್ಸ್ ಆಗಿರ್ಬೋದು, ಏನೇ ಇರ್ಬೋದು. ಬಟ್ ದೇರ್ ಇಸ್ ಎ ಪ್ರಾಬ್ಲಮ್ ಫ್ರಮ್ ಫೀಮೇಲ್ ಫಿಗರ್ ಅಂತ ಹೇಳ್ಬೋದು. ಓಕೆನಾ? ಅದರಿಂದಾಗಿ ನಿಮಗೆ ಹೇಗೆ ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಕೋಬೇಕು ಅನ್ನೋ ಐಡಿಯಾ ಆಗಲಿ, ಥಾಟ್ಸ್ ಆಗಲಿ, ಒಂಥರ ಸ್ಟಕ್ ಅಂದರೆ, ಈಗ ಕತ್ಲು, ಚಂದ್ರ ಅಂತ ಬಂದಾಗ, ಈಗ ಮೂನ್ ಅಂತ ಕಾರ್ಡ್ ಬಂದಿದೆ ಅಲ್ವಾ. ಸೊ ಹೇಗಿರುತ್ತೆ? ಕತ್ಲಾಗಿರುತ್ತೆ, ಚಂದ್ರ ಇರ್ತಾನೆ. ಸೊ ನಿಮಗೆ ಅದೊಂಥರ ಈ ರಾತ್ರಿ ಟೈಮಲ್ಲಿ
ರಿಲ್ಯಾಕ್ಸ್ಡ್ ಮೋಡಲ್ಲಿರ್ತೀವಿ. ನಾವು ಡೇ ಟೈಮಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ, ಆಫೀಸ್ ಕೆಲಸ ಮಾಡ್ತೀವಿ, ಹೊರಗಡೆ ಹೋಗ್ತೀವಿ, ಬರ್ತೀವಿ. ಬಟ್ ಅದೇ ಈವ್ನಿಂಗ್ ನೈಟ್ ಅಂದಾಗ ನಮಗೆ ಅದೊಂಥರ ರೆಸ್ಟ್ ಟೈಮ್ ಅಲ್ವಾ. ಸೊ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸಿ ನಾವು ಆರಾಮಾಗಿ ಫ್ರೀಯಾಗಿ ಕೂತಿರ್ತೀವಿ, ಕೆಲಸ ಇರೋದಿಲ್ಲ. ಆವಾಗ ಮೈಂಡಲ್ಲಿ ಏನೇನೋ ಆಲೋಚನೆಗಳು ಬರ್ತಾ ಇರುತ್ತೆ. ಸೊ ಈಗ ಮೂನ್ ಕಾರ್ಡ್ ಅಂದಾಗಲೂ ಅಷ್ಟೇ, ಒಂಥರ ಏನೋ ಕಳೆದೋಗಿರೋ ಫೀಲಿಂಗು, ಓಕೆನಾ. ಸೊ ಈ ರೀತಿ ಏನೇನೋ ಥಿಂಕಿಂಗು, ಏನೇನೋ ಥಾಟ್ಸು, ಏನು ಮಾಡಬೇಕು ಗೊತ್ತಾಗಲ್ಲ, ಕ್ಲಾರಿಟಿ ಸಿಗ್ತಾ ಇರೋದಿಲ್ಲ. ಬಟ್ ನಾ ಹೇಳ್ದಂಗೆ ನಿಮ್ಮ ಲೈಫಲ್ಲಿ ಕಲರ್ಫುಲ್ ಮೊಮೆಂಟ್ಸ್ ಬರುತ್ತಾ ಅನ್ನೋದಕ್ಕೆ ನೋಡಿ, ಅಲ್ಲಿ 4 ಆಫ್ ವ್ಯಾಂಡ್ಸ್ ಇದೆ. ಅಂದರೆ ಇನ್ನೊಂದು 4 ತಿಂಗಳಲ್ಲಿ ನೀವು ಚೇಂಜಸನ್ನು ನೋಡ್ಬೋದು. ಆ್ಯಂಡ್ ನಾನು ಹೇಳಿರೋ ರೆಮಿಡಿನ ಮಾಡ್ಕೊಳ್ಳಿ, 100% ನಿಮಗೆ ಸಕ್ಸಸ್ಸನ್ನು ನೋಡ್ತೀರಾ. ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಒಂದು ಪಾಯಿಂಟ್ ಆಫ್ ವಿಷಯದಲ್ಲಿ ಮಾತ್ರ ನಿಮಗೆ ಕಲರ್ಫುಲ್ ಆಗುತ್ತೆ ನಿಮ್ಮ ಜೀವನ ಅಂತ ಅಲ್ಲ, ಎಲ್ಲ ಒಂದು ಮ್ಯಾಟರಲ್ಲೂ ನಿಮ್ಮ ಲೈಫು ಕಲರ್ಫುಲ್ ಆಗೇ ಇರುತ್ತೆ ಅಂತ ಹೇಳ್ಬೋದು. ಸೊ ಒಂದು 4 ತಿಂಗಳು ಹಿಂದೆ ಮುಂದೆ ಡಿಪೆಂಡ್ಸ್, ನಿಮ್ಮ ಒಂದು ಬೇಸ್ ಆಫ್ ಕರ್ಮ ಆಗಿರ್ಬೋದು, ಅಥವಾ ನಿಮ್ಮ ಹಾರ್ಡ್ ವರ್ಕ್ ಆಗಿರ್ಬೋದು, ಅಥವಾ ಯೂನಿವರ್ಸ್ ನಿಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದಾಗಿರ್ಬೋದು, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ವರ್ಲ್ಡ್ ಕಾರ್ಡ್ ಅಂತ ಅಂದರೆ ಈಗ ನೀವಿಲ್ಲಿ ನೋಡ್ಬೋದು, ವರ್ಲ್ಡ್ ಕಾರ್ಡಲ್ಲಿ ಕಂಪ್ಲೀಟ್ ಈ ರೀತಿ ಒಂದು ಸರ್ಕಲ್ ಇದೆ. ಅಂದರೆ ಇಟ್ಸ್ ಕಂಪ್ಲೀಟ್ ದ ವರ್ಲ್ಡ್, ಪ್ರಪಂಚ. ಇಲ್ಲಿ ನೋಡ್ಬೋದು ನೀವು, ಕಂಪ್ಲೀಟ್ ವರ್ಲ್ಡ್. ಓಕೆ, ಸೊ ಎಲ್ಲ ಏರಿಯಾ ಆಫ್ ಲೈಫ್ ಅಂತ ಅರ್ಥ ಆಗುತ್ತೆ ಇದು, ಓಕೆನಾ. ಪ್ರತಿಯೊಂದು ಏರಿಯಾ ಆಫ್ ಲೈಫು. ಹಾಗೆ ನನಗೆ ಇದನ್ನು ನೋಡಿದ ತಕ್ಷಣ ಒಂದು ಫ್ಲ್ಯಾಶ್ ಆಯಿತು. ಯಾರೆಲ್ಲ ಅಬ್ರಾಡ್ ಟ್ರಾವೆಲ್ ಮಾಡಬೇಕು, ಅಥವಾ ಅಬ್ರಾಡ್ಗೆ ಕೆಲಸಕ್ಕೆ ಹೋಗಬೇಕು, ಅಥವಾ ಜಸ್ಟ್ ಟ್ರಾವೆಲ್ ಮಾಡಬೇಕು, ದೇಶ ಸುತ್ತಬೇಕು ಅಂತೆಲ್ಲ ಆಸೆ ಇರುತ್ತೆ ಅಲ್ವಾ. ಸೊ ದಯವಿಟ್ಟು ಇದನ್ನು ನಿಮ್ಮ ಒಂದು ಈ ರೀತಿ ಡೆಸ್ಕ್ ಮೇಲೆ ಇಟ್ಕೊಳ್ಳಿ. ತುಂಬ ಅಬ್ರಾಡ್ ಹೋಗೋ ಚಾನ್ಸಸ್ ನಿಮಗೆ ಬರ್ತಾ ಹೋಗುತ್ತೆ. ಆ್ಯಂಡ್ ವೆನೆವರ್ ನೀವು ಯಾವಾಗ ಎಲ್ಲ ಈ ಒಂದು ವರ್ಲ್ಡ್ ಇದನ್ನು ನೋಡಿದಾಗ ಜಸ್ಟ್ ಈ ರೀತಿ ರೊಟೇಟ್ ಮಾಡಿ. ನಿಮ್ಮದು ಬಲ್ಗೈ ಆದರೂ ಯೂಸ್ ಮಾಡ್ಬೋದು, ಎಡಗೈ ಆದರೂ ಯೂಸ್ ಮಾಡ್ಬೋದು, ಅದೆಲ್ಲ ಮ್ಯಾಟರ್ ಆಗೋಲ್ಲ. ಜಸ್ಟ್ ಏನು ಹೇಳ್ಕೊಳ್ಳೋದು ಬೇಡ, ಈ ರೀತಿ ರೊಟೇಟ್ ಮಾಡಿ ಫೀಲ್ ಮಾಡ್ಕೊಳ್ಳಿ ನೀವು ವರ್ಲ್ಡನ್ನ ಸುತ್ತುತ್ತಾ ಇದ್ದೀರಾ ಅನ್ನೋ ಥರ. ಓಕೆ, ಎಸ್, ಯಾ, ಕಮಿಂಗ್ ಬ್ಯಾಕ್. ನಂಗೆ ಮಧ್ಯ ಒಂದು ಟಿಪ್ ನೆನಪಾಯಿತು, ಅದನ್ನು ಹೇಳಿದ್ದೀನಿ. ಬೇರೆ ಟೈಮಲ್ಲಿ ಅದರದ್ದೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸ್ವಿಚ್ ಬೋರ್ಡ್ ಕೂಡ ಕೊಡ್ತೀನಿ, ಹಾಗೆ ಎನರ್ಜಿ ಸರ್ಕಲ್ ಇದೆ ಅದ್ರ ರಿಲೇಟೆಡ್, ಅದನ್ನು ಕೂಡ ಕೊಡ್ತೀನಿ. ಯಾ, ಸೊ ವರ್ಲ್ಡ್ ಕಾರ್ಡ್ ಅಂತ ಬಂದಾಗ ನಿಮ್ಮ ಲೈಫಲ್ಲಿ ಎಲ್ಲ ಏರಿಯಾ ಆಫ್ ಲೈಫು ಕೂಡ ಕವರ್ ಆಗುತ್ತೆ, ಎಲ್ಲ ಏರಿಯಾ ಆಫ್ ಲೈಫು ಕೂಡ ಕಲರ್ಫುಲ್ ಆಗುತ್ತೆ. ಸೊ ಈ ಹೋಳಿ ಹಬ್ಬಕ್ಕೆ ನೀವು ಸಿಂಪಲ್ಲಾಗಿ ನಾನು ಹೇಳಿರೋ ರಿಚುವಲ್ಸ್ಗಳನ್ನು ಮಾಡ್ಕೊಳ್ಳಿ. 100% ಅದು ನಿಮಗೆ ಚೇಂಜಸನ್ನು ತಂದುಕೊಡುತ್ತೆ. ಇಲ್ಲಿ ಮೂನ್ ಕಾರ್ಡ್ ಈಸ್ ಆಲ್ಸೋ ಇಂಡಿಕೇಟ್ಸ್ ಡಿಪ್ರೆಷನ್, ಓಕೆ, ಕನ್ಫ್ಯೂಷನ್. ಸೊ ನಾನು ನಿಮಗೆ ಕೊಟ್ಟಿರೋ ರೆಮಿಡಿನೂ ಅದೇ. ಹೇಗೆ ಇಲ್ಲಿಂದ ಇಲ್ಲಿಗೆ ಕಾರ್ಡ್ಸ್ ಹೇಗೆ ರೆಸೊನೇಟ್ ಆಗಿದೆ ನೋಡಿ. ನಿಮ್ಮಲ್ಲಿರುವ ಡಿಪ್ರೆಷನ್, ಪ್ರಾಬ್ಲಮ್ಸ್ ಎಲ್ಲದನ್ನು ಬರೆದ್ಬಿಟ್ಟು ಬರ್ನ್ ಮಾಡಿ ಅಂತ ನಾನು ಹೇಳಿದ್ದೆ ಅಲ್ವಾ. ಸೊ ಅದೂ ಮೂನ್ಗೂ ರಿಲೇಟೆಡ್ ಇದೆ, ಓಕೆ. ಆ್ಯಂಡ್ ಯಾರಾದರೂ ಆ ರೆಮಿಡಿನ ಇವತ್ತೇ ಮಾಡ್ತೀನಿ, ಈ ವಿಡಿಯೋ ನೋಡಿದ್ದೀನಿ ಅಂತಂದರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹೋಳಿ ದಹನ್ ದಿನ ಬರ್ನ್ ಮಾಡಿದ್ರೆ ಒಳ್ಳೆಯದು. ಐ ಮೀನ್ ಇನ್ನೂ ಪವರ್ಫುಲ್ ಆಗಿರುತ್ತೆ ಡೇ. ಓಕೆ, ಎಸ್. ಸೊ ಜಸ್ಟ್ ಬಿ ಕೂಲ್. ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ಬರೀರಿ, ಬರ್ನ್ ಮಾಡಿ. ಇವತ್ತು ನಿಮಗೆ ಇನ್ನೂ ಒಂದು ಟಿಪ್ ಹೇಳ್ತೀನಿ ನಾನು. ಇವತ್ತೇನಾದರೂ ನೀವು ಎಲ್ಲೋ ಒಂದು ಕೆಲಸಕ್ಕೆ ಹೊರಟಿದ್ದೀರಾ, ಬಟ್ ನಿಮ್ಮ ಮೈಂಡಲ್ಲಿ ಕನ್ಫ್ಯೂಷನ್ ಇದೆ. ಓಕೆ, ನಾನೀಗ ಹೋಗ್ತಾ ಇರೋ ಕೆಲಸಕ್ಕೆ ಕೆಲಸ ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಇದೆ. ಫಾರ್ ಎಕ್ಸಾಂಪಲ್, ಒಂದು ಇಂಟರ್ವ್ಯೂ ಹೊರಟಿದ್ದೀರಾ. ನಾನು ಇಂಟರ್ವ್ಯೂ ಪಾಸ್ ಮಾಡ್ತೀನಾ, ನಾನು ಇಂಟರ್ವ್ಯೂಗೆ ಎಲ್ಲ ಕ್ವೆಶನ್ನು ಆನ್ಸರ್ ಮಾಡ್ತೀನಾ, ಅವ್ರು ನನಗೆ ಜಾಬ್ ಕೊಡ್ತಾರಾ, ಅವ್ರು ನನಗೆ ಇಷ್ಟೇ ಪ್ಯಾಕೇಜ್ ಕೊಡ್ತಾರಾ. ನಿಮ್ಮಲ್ಲಿರುವಂತಹ ಎಲ್ಲ ಥಾಟ್ಸ್ಗಳನ್ನು ಆ ಪೇಪರ್ ಮೇಲೆ ಬರೆದು ಬರ್ನ್ ಮಾಡಿ ಅದನ್ನು ಡಸ್ಟ್ಬಿನ್ನಿಗೆ ಹಾಕಿ, ಆ ಬರ್ನ್ ಮಾಡಿರೋ ಆ್ಯಶಸನ್ನು ಡಸ್ಟ್ಬಿನ್ನಿಗೆ ಹಾಕಿ ಆಮೇಲೆ ನಿಮ್ಮ ಕೆಲಸಕ್ಕೆ ಹೋಗಿ. ಓಕೆ, ಸೊ ಒಂದು 100% ಚೇಂಜಸ್ ನೋಡದೇ ಇದ್ರೂ ಎಲ್ಲೋ ಒಂದು ಫೇವರಬಲ್ ಔಟ್ಕಮ್ ಅಂತೂ ಡೆಫಿನೆಟ್ಲಿ ನೋಡ್ತೀರಾ. ಓಕೆ, ಎಸ್, ಡೋಂಟ್ ಲೂಸ್ ಹೋಪ್ಸ್, ಬಿಕಾಸ್ ಇಲ್ಲಿ ಅಂತೂ ಕಾರ್ಡ್ಸ್ ಸೂಪರಾಗಿ ಬಂದಿದೆ. ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಅಂತೂ ಇದ್ದೇ ಇದೆ. ಹ್ಯಾವ್ ಪೇಷನ್ಸ್ ಅಷ್ಟೇ. ಓಕೆ, ಥ್ಯಾಂಕ್ ಯು.